ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿಯಾದ ರೆಡ್ಡಿ ಇನ್ನು ಡಿಕೆ ಸುರ್ಜೇವಾಲಾ ಭೇಟಿ ಬಳಿಕ ಹರಿಪ್ರಸಾದ್ ಮೀಟ್ ಮಾಡಿದ್ದಾರೆ. ರಾಜೀನಾಮೆ ಪಟ್ಟು ಸಡಿಲಿಸಿದಂತಹ ರಾಮಲಿಂಗಾರೆಡ್ಡಿ ಅಶ್ವವೇಗ ನ್ಯೂಸ್ಗೆ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಸುರ್ಜೇವಾಲಾ ಭೇಟಿ ಬಳಿಕ ಹರಿಪ್ರಸಾದ್ ಮೀಟ್ ಮಾಡಿರುವಂತದ್ದು ರಾಜೀನಾಮೆ ಪಟ್ಟನ್ನ ಸಡಿಲಿಸಿರುವಂತಹ ರಾಮಲಿಂಗಾರೆಡ್ಡಿ. ಅಶ್ವವೇಗ ನ್ಯೂಸ್ಗೆ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ಗೆ ಶುಭಾಶಯ ಹೇಳೋದಕ್ಕೆ ಬಂದೆ. ನಿನ್ನೆ ನಾನು ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದೀನಿ. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದೆ. ನಿಮ್ಮ ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿಯಾಗಿರುವಂತಹ ರೆಡ್ಡಿ ಸಂಜೆ ಒಳಗಡೆ ಗೊಂದಲ ಬಗೆಹರಿಯುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿಯಾಗಿರುವಂತಹ ರೆಡ್ಡಿ ಡಿಕೆ ಸುರ್ಜೇವಾಲಾ ಭೇಟಿ ಬಳಿಕ ಹರಿಪ್ರಸಾದ್ ಮೀಟ್ ಮಾಡಿದ್ದಾರೆ. ರಾಜೀನಾಮೆ ಪಟ್ಟಣ ಸಡಿಲಿಸಿದ ರಾಮಲಿಂಗಾರೆಡ್ಡಿ. ಸರ್, ಈಗಾಗಲೇ ಖಾತೆ ಹಂಚಿಕೆ ಆದಾಗಿಂದ ಈ ಗೊಂದಲ ಶುರುವಾಗಿದೆ. ನೀವು ಆ ಖಾತೆ ಬೇಡ ಅಂತ ಈಗಾಗಲೇ ಬೇಡಿಕೆಯನ್ನು ಕೂಡ ಇಟ್ಟಿದ್ರಿ, ಬೇರೆ ಖಾತೆ ಕೊಡಿ ಅಂತ. ಜೊತೆಗೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದೀರಾ. ನಿಮಗೆ ಮನವೊಲಿಸೋದಕ್ಕೆ ನೆನೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು, ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡಿದ್ರು. ಏನಂತ ನಿಮಗೆ ಮನವೊಲಿಸಿದ್ದಾರೆ ಸರ್? ಏನು ಹೇಳಿದ್ದಾರೆ? ಈಗ ನಾನು ಬಂದಿರತಕ್ಕಂಥ ವಿಚಾರ ಹರಿಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ನನ್ನ ಅವರ ಪರಿಚಯ 1973ರಿಂದ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದ್ದೆ. ಅವರು ಶೇಹಾದ್ರಿ ಕಾಲೇಜ್ ಸೆಕ್ರೆಟರಿ ಆಗಿದ್ದರು. ಇಬ್ಬರು ಸ್ಟೂಡೆಂಟ್ ಕೌನ್ಸಿಲ್ಗೆ ಹೋಗಿದ್ದೀವಿ. ಆಗ ಎಲ್ಲ ಕಾಲೇಜಿಗೂ ಸೇರಿ ಸ್ಟೂಡೆಂಟ್ ಕೌನ್ಸಿಲ್ ಅಂತ ಒಂದಿರ್ತಿತ್ತು, ಅದರ ಸದಸ್ಯರಾಗಿದ್ವಿ. ಆಮೇಲೆ ನಾನು ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ರೇಣುಕಾಚಾರ್ಯ ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದರು. ಇಬ್ಬರು ಸ್ಟೂಡೆಂಟ್ ಕೌನ್ಸಿಲ್ಗೆ ಹೋಗಿದ್ವಿ. ಆಗಲಿಂದಲೂ ಪರಿಚಯ. ಆಮೇಲೆ ಅವ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ರು. ನಾವು ರಾಜ್ಯ ರಾಜಕಾರಣದಲ್ಲೇ ಇದ್ವಿ. ಈಗ ಅವರು ಮತ್ತೆ ರಾಜ್ಯದ ರಾಜಕಾರಣಕ್ಕೆ ಬಂದಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ನಿನ್ನೆ ಫೋನ್ ಮಾಡಿದರು. ನಿನ್ನೆ ಊರಲ್ಲಿರಲಿಲ್ಲ. ಅದೇ ಬೆಳಿಗ್ಗೆ ಫೋನ್ ಮಾಡಿ ಈಗ ನಾಮಿನೇಷನ್ ಮುಗಿಸಿ ಇಲ್ಲಿ ಬರ್ತೀನಿ ಅಂದರು. ವಿಶ್ ಮಾಡೋಕ್ಕೆ ಬಂದಿದ್ದೀನಿ. ಸರ್, ಇನ್ನು ನಿಮ್ಮ ಖಾತೆಯ ಖ್ಯಾತಿ ಬಗ್ಗೆ ಏನು ಮಾತನಾಡಿದ್ರು? ನಿನ್ನೆ ರಾತ್ರಿ ಶಿವಕುಮಾರ್ ಅವರು ನಾನು ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ಆಮೇಲೆ ಅವರು ಮತ್ತು ಸುರ್ಜೇವಾಲಾ ಅವರು ನಿನ್ನೆ ಫೋನ್ ಮಾಡಿದರು. ಮೀಟ್ ಮಾಡಿರಲಿಲ್ಲ, ನಿನ್ನೆ ಊರಲ್ಲಿರಲಿಲ್ಲ. ಬೆಳಿಗ್ಗೆ ಹೋಗಿ ಮಾತಾಡ್ಕೊಂಬಂದೆ. ಯಾಕಂದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಲ್ವಾ, ಮಾತಾಡ್ಕೊಂಬಂದೆ. ಅವರು ಸಿ ಎಮ್ ಮಾತಾಡಿರ್ತಾರೆ. ಮಾತಾಡಿ ಏನು ಹೇಳ್ತಾರೋ ನೋಡೋಣ. ಇಬ್ಬರು ಡಿ ಸಿ ಎಮ್ಮು ಸುರ್ಜೇವಾಲಾ ಅವರು ಇಬ್ಬರು ಅಷ್ಟೇ ನಿಮ್ಮ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ಆಮೇಲೆ ಈ ವಿಚಾರದಲ್ಲಿ ಸಾಯಂಕಾಲ ಅಷ್ಟೊತ್ತಿಗೆ ಏನಾರ ಗೊತ್ತಾಗ್ಬೋದು. ಸರ್, ಈಗಾಗಲೇ ನಮಗೆ ಬರ್ತಿರೋಂಥ ಮಾಹಿತಿ ಪ್ರಕಾರ ನಿಮಗೆ ಹೆಚ್ಚುವರಿ 2 ಖಾತೆಗಳನ್ನು ಆಫರ್ ಮಾಡಿದ್ರಂತೆ. ನೀವು ಆಫರ್ ಬೇಡ, ನನಗೆ ಬೆಂಗಳೂರು ಅಭಿವೃದ್ಧಿನೇ ಬೇಕು ಅಂತ ಹೇಳಿದ್ರಂತೆ. ಹೌದಾ ಸರ್? ಅದ್ರ ಬಗ್ಗೆ ಎಲ್ಲ ಏನು ಕಮೆಂಟ್ ಮಾಡಲ್ಲ. ಸರಿ ಸರ್, ಈಗ ಬೆಂಗಳೂರು ಅಭಿವೃದ್ಧಿ ಖಾತೆ ಏನಾದರೂ ಕೊಡದೆ ಹೋದರೆ ನಿಮ್ಮ ರಾಜೀನಾಮೆ ಈ ಹಠ ಏನಿದೆ ಇದನ್ನೇ ಇಟ್ಕೊಂಡು ಹೋಗ್ತೀರಾ ಅಥವಾ ಮನವೊಲಿಸಿದ್ರೆ ಅದಕ್ಕೆ ಒಪ್ಕೊಳ್ತೀರಾ ಸರ್? ಈ ವಿಚಾರ ಈಗ ಮಾತಾಡೋದು, ನೋ ಕಾಮೆಂಟ್ಸ್. ಏನಿದ್ರು 8 ಗಂಟೆ ಮೇಲೆ ಮಾತಾಡ್ತೀರಾ ಅಂತಾನೆ ಸರ್? ಸರ್, ಇವತ್ತು ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ ಸರ್? ಇವತ್ತು ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇದೆಯಾ? ಅರಿಯುತ್ತೆ. ಇವತ್ತು ಅರಿಯುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾಮನ್ ವಿಶ್ವನಾಥ್ ಜೊತೆ ಓಂ ವಿವೇಕ್, ಆದಿತ್ಯ ಕರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.